ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಎರ್ಟಿಗಾ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಗಾಡಿ ಓನರ್ ನಂಬರ್ನ ಅಂತಲೇ ಮುಂದೆ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಇದು ಗಾಡಿ ಓನರ್ ನಂಬರ್ ಅಂದ್ಕೊಂಡು ಕಾಲ್ ಮಾಡೋಕೆ ಹೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಯಾವುದಾದ್ರೂ ಸೇಲಿಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋ ಕಳಿಸಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ನೀವು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಓಕೆನಾ? ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ Ertiga ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹಾಗೆ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಗಾಡಿ ಓನರ್ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಲೋ ಸರ್, ಅದು ಒಂದು Ertiga ಕಳಿಸಿದ್ರಿ ಗಾಡಿ? ಹೌದು ರೀ. ಯಾವ್ದು ಸರ್ ಅದು? Ertiga ಜೆಡ್ಡಯ್ಯ? ಗದ್ದಾಯಿ ರೀ. ಟಾಪ್ ಎಂಡ್ ಗಾಡಿ ಅಲ್ವಾ? ಹಾಂ, ಟಾಪ್ ಎಂಡ್. ಓಕೆ, ಮಾಡಲ್ ಎಷ್ಟು ಸರ್ ಅದು? 2013 ರೀ. ಓಕೆ, ಓನರ್ ಎಷ್ಟಾಗಿದ್ದಾರೆ ಈಗ? ಓನರ್ ಥರ್ಡ್ ಪಾರ್ಟಿ ರೀ. ನಿಮ್ಮ ಹೆಸರಲ್ಲಿ ಆಗಿದೆಯಾ ಅಲ್ಲ ಥರ್ಡ್ ಪಾರ್ಟಿಲಿ? ಹ್ಞೂ ರೀ. ಅದು ಮೊನ್ನೆ ನಮ್ಮ ಮಳೆ ಅಂದ್ರೆ ಅದು ನನ್ನ ನನ್ನ ಹೆಸರಿಗೆ ತೆಗಿಸ್ಬಿಟ್ಟಿದ್ರಿ ಅವ್ರು. ಹಾಂ, ಹಂಗೆ ನಮ್ಮ ಹೆಸರಿಗೆ ಆಗೈತೆ ರೀ. ಓಕೆ. ನೀವು ಈಗ ಥರ್ಡ್ ಪಾರ್ಟಿ ತಾನು ತೊಗೊಂಡವರು ಫೋರ್ತಾ? ಹ್ಞೂ ರೀ. ಓಕೆ, ಎಷ್ಟು ರನ್ ಆಗಿದೆ ಸರ್ ಗಾಡಿ ಅದು? 1:30 ರೀ. 1,30,000. ಹ್ಞೂ ರೀ. ಓಕೆ, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಸರ್ ಈಗ? ಟಯರ್ ಎಲ್ಲ ಹೊಸ ಅದಾವೆ ರೀ. 4 ಹೊಸವಿದಾವಾ? ಹ್ಞೂ, 4 ಹೊಸ ಅದಾವೆ ರೀ. ಓಕೆ, ಸ್ಟೆಪ್ನಿನೂ ಇದೆಯಾ? ಚಟ್ನಿ ಐತೆ ರೀ. ಓಕೆ ಸರ್, ಇದು ಡೀಸೆಲ್ಲ ಪೆಟ್ರೋಲ್ ಗಾಡಿನಾ ಸರ್ ಇದು? ಡೀಸೆಲ್ ರೀ. ಓಕೆ, ಡೀಸೆಲ್ ಗಾಡಿ. ಹ್ಞೂ. ಓಕೆ, ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್? ಲೋನ್ ಏನಿಲ್ಲ ರೀ. ಓಕೆ, ಗಾಡಿ ಕಂಡೀಷನ್ನು? ಕಂಡೀಷನ್ ಚೆನ್ನಾಗೈತೆ ರೀ, ಎಲ್ಲ ಓಕೆ ಐತಿ. ಏನು ಪ್ರಾಬ್ಲಮ್ ಇಲ್ಲ? ಪ್ರಾಬ್ಲಮ್ ಏನಿಲ್ಲ ರೀ. ಓಕೆ, ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತೀರಾ ಸರ್ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ರೀ. ಅದು ಕಂಪ್ನಿ ಹಂಗೈತೆ ಹಂಗೈತೆ ರೀ. ಓಕೆ, ಏನಾದರೂ ರೀಸೆಂಟಾಗಿ ಏನಾದರೂ ಗಾಡಿ ಕೆಲಸ ಮಾಡಿಸಿರೋದು? ಆಯಿಲ್ ಒಂದು ಚೇಂಜ್ ರೀ ಆಯ್ತು ರೀ. ಆಯಿಲ್ ಒಂದು ಚೇಂಜ್ ಮಾಡಿಸಿರಾ? ಹ್ಞೂ ರೀ. ಓಕೆ, ಈಗ ಎಫ್ಸಿನ್ ಏನು ರನ್ನಿಂಗ್ ಇರುತ್ತೆ? ಇನ್ಸೂರೆನ್ಸು? ಇನ್ಸೂರೆನ್ಸ್ ರನ್ನಿಂಗ್ ಐತೆ ರೀ. 9 ತಿಂಗಳ ಮಟ್ಟ ಐತೆ ರೀ. ಈಗ ಬರೋ 9 ತಿಂಗಳ ತನಕ ಇದೆ? ಹ್ಞೂ ರೀ. ಓಕೆ ಸರ್, ಗಾಡಿ ಇರೋದೆಲ್ಲಿ ಸರ್? ಇದು ಬ್ಯಾಡಗಿ ತಾಲೂಕು ರೀ, ಹಾವೇರಿ ಡಿಸ್ಟಿಕ್ ಬ್ಯಾಡಗಿ ರೀ. ಹಾವೇರಿ ಡಿಸ್ಟಿಕ್ಕು ಬ್ಯಾಡಗಿನಾ ಅಥವಾ ಅಲ್ಲೇ ಏನಾದರೂ ಹಳ್ಳಿ ಇದೆಯಾ ಸರ್? ಬ್ಯಾಡಗಿ ಅಂತ ಹಳ್ಳಿ ರೀ, ಹಿರಿಯಣ್ಣಜಿ ಅಂತೇಳಿ. ಹಾಂ, ಎಷ್ಟು ದೂರ ಸರ್ ಬ್ಯಾಡಗಿಂದ? ಬ್ಯಾಡಗಿಂದ ಒಂದು 20 ಕಿಲೋಮೀಟ್ರ್ ಐತಿ. ಓಕೆ, ಅದೇ ಗಾಡಿ ಮೇಲೆ ಅಲ್ಲ ಸಾರಿ, ಇದು ಡೆಂಟು ಸ್ಕ್ರಾಚ್ ಆ ಥರ ಏನಿಲ್ಲ? ಇಲ್ಲ ರೀ, ಸಣ್ಣ ಪುಟ್ಟ ಹಂಗೆ ಆಗ್ಯಾವ ರೀ. ಹಂಗೇನು ಇದು ಅಂತವೇನು ಆಗಿಲ್ಲ ರೀ. ಒಟ್ಟು ಎದ್ದು ಗಣ ಅಂತವೇನಿಲ್ಲ ರೀ. ಹಾಂ, ಲೈಟಾಗಿ ಸ್ಕ್ರಾಚಸ್ಗಳು ಇರ್ತವೆ. ಹಂಗಾಗಿ ಹಿಂಗೆ ಗೀರ್ದಂಗೆ ಆಗಿರ್ತವಲ್ಲ ರೀ. ಹಾಂ ಹಾಂ, ಅಂತ ಒಟ್ಟು ರೀ. ಓಕೆ. ಅಂದರೆ ಈಗ ರಸ್ಟ್ ಬಂದಿರೋದು ಟಿಂಕರಿಂಗ್ ಮಾಡೋಂಥ ಮೇಜರ್ ಅಂತ ಏನೂ ಇಲ್ಲ? ಇಲ್ಲ, ಅಂಥದ್ದೇನಿಲ್ಲ ರೀ. ಟಿಂಕರಿಂಗ್ ಹಂಗೆ ಮಾಡೋಂಥವೇನಿಲ್ಲ ರೀ. ಒಟ್ಟು ಸಣ್ಣ ಪುಟ್ಟ ಟಚಪ್ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ? ರಬ್ಬಿಂಗ್ ಪಾಲಿಶ್ ಮಾಡ್ರೆ ಓಕೆ ಆಗತ್ತೆ ರೀ. ಹಾಂ, ರಬ್ಬಿಂಗ್ ಪಾಲಿಶ್ ಮಾಡ್ಸಿಲ್ಲ ರೀ ಅದನ್ನ. ಹಾಂ ರಬ್ಬಿಂಗ್ ಪಾಲಿಶ್ ಮಾಡಿದ್ರೆ ಮತ್ತೆ ಓಕೆ ಆಗತ್ತೆ ರೀ. ಏನು ಗೊತ್ತಾಗಂಗಿಲ್ಲ ರೀ. ಹಾಂ ಹಾಂ ಹಾಂ, ಓಕೆ ಸರ್. ಗಾಡಿ ಈಗ ಬ್ಯಾಡಗಿ ತಾಲೂಕಲ್ಲಿ ಬಂದರೆ ಸಿಗುತ್ತೆ? ಹ್ಞೂ ರೀ. ಓಕೆ, ಏನು ಹೇಳ್ತೀರಿ ಸರ್ ಗಾಡಿಗೆ ರೇಟು? 6.5 ರೀ. 6.5 ಲಕ್ಷ? ಹ್ಞೂ ರೀ. ಹೆಚ್ಚು ಕಡಿಮೆ ಅಂದರೆ? ಇನ್ನೂ ಒಂದು 50,000 ಬಿಡ್ತಾವೆ ರೀ. ಒಟ್ಟು ಬಂದಾಗ ಮತ್ತು ನಿಮ್ಮ ಕಡೆಯಿಂದ ಬಂದ್ರೆ ಒಂದು 20,000 ಬಿಡ್ತಾವೆ. ಹಾಂ ಹಾಂ, ಸರಿ ಸರ್, ಆಯಿತು. ನೋಡಿ ಸ್ವಲ್ಪ ನಮ್ಮ ಚಾನಲ್ ಕಡೆಯಿಂದ ಬಂದಿರುತ್ತೆ, ಇನ್ನೂ ಸ್ವಲ್ಪ ಕಡಿಮೆ ಮಾಡಿ. ಗಾಡಿ ನೋಡಿದ್ರೆ ನೋಡ್ಕೊಂಡ್ರೆ ಸರ್ ನೋಡ್ಲಿ ತಯಾರು. ಹಾಂ, ಯಾಕೆ ಒಂದು ಸ್ವಲ್ಪ ಓನರ್ ಜಾಸ್ತಿ ಆಗಿದ್ದಾರೆ, ಹಾಗಾಗಿ ಸ್ವಲ್ಪ ನೋಡಿಕೊಡಿ. ಓಕೆನಾ? ಹ್ಞೂ, ಓಕೆ ಓಕೆ. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ, ಇದೇ ನಂಬರ್.